ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಲಿಲ್ಲ ಅಂದರೆ ನಾವು ಯಾವ ರೀತಿ ಪ್ಯಾಚ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಗೊತ್ತಿರಲ್ಲ, ಒಂದು 5 ನಿಮಿಷದ ವೀಡಿಯೋನ ಪೂರ್ತಿಯಾಗಿ ನಿಧಾನವಾಗಿ ನೋಡಿ. ನಿಮಗೆ ಕೆಲವೊಂದಷ್ಟು ಟಿಪ್ಸು ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡಬೇಡಿ, ಪೂರ್ತಿ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಲೈನಿಂಗ್ನ ನಾವು ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದ್ರಿಂದ ಲೈನಿಂಗಲ್ಲಿ ಪ್ಯಾಚ್ ಬರೋದು ಕಡಿಮೆ. ಆದರೆ ಸೀರೆ ಬಟ್ಟೆಯಲ್ಲಿ ಪ್ಯಾಚ್ ಬರೋದು ಜಾಸ್ತಿನೇ ಇರುತ್ತೆ. ಯಾವಾಗಲೂ ಕೂಡ ಯಾವುದೇ ಆದ್ರೂ ಕೂಡ ಸ್ವಲ್ಪನಾದರೂ ಪ್ಯಾಚ್ ಬರುತ್ತೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತ್ರ ಪ್ಯಾಚ್ ಬಂದಿಲ್ಲ ಅನ್ನೋಂಥದ್ದು. ಸೀರೆ ಬಟ್ಟೆ ಸಾಮಾನ್ಯವಾಗಿ ಸಿಂಪಲ್ ಸೀರೆಗಳಂತೂ ಪ್ಯಾಚ್ ಬಂದೇ ಬರುತ್ತೆ. ನಾನು ಸ್ಟಿಚ್ ಮಾಡೋದ ಮಟ್ಟಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು, ಮತ್ತು ಸಣ್ಣಗಿರೋರಿಗೆ ಪ್ಯಾಚ್ ಬರಲ್ಲ. ಅದನ್ನು ನೋಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಪ್ಯಾಚ್ ಮಾಡ್ಕೊಳ್ಳೋದು ಕೂಡ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಜಾಸ್ತಿ ಪ್ಯಾಚ್ ಮಾಡಿಕೊಂಡು ಒಂದೇ ಸೈಡಿಗೆ ಪ್ಯಾಚ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಟಿಚ್ ಮಾಡಲ್ಲ. ಆ ರೀತಿ ಎಲ್ಲ ಇರುತ್ತೆ. ನೋಡಿ, ಇವಾಗ ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಸೈಡ್ ಈ ರೀತಿ ಪ್ಯಾಚ್ ಕೊಟ್ಕೊಂಡ್ರೆ ಒಂದು ಸೈಡೇ ಜಾಸ್ತಿ ಬರುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂದರೆ, ಯಾವಾಗಲೇ ಸ್ಲೀವ್ಸಿಗೆ ಪ್ಯಾಚ್ ಮಾಡಿಕೊಂಡ್ರೆ ಎರಡೂ ಸೈಡು ಪ್ಯಾಚ್ ಮಾಡ್ಕೋಬೇಕು. ಯಾವಾಗಲೂ ಒಂದೇ ಸೈಡು ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೋಬಾರ್ದು. ಎರಡೂ ಸೈಡು ನೀವು ಸ್ವಲ್ಪ ಸ್ವಲ್ಪ ಬಟ್ಟೆನ ಕೊಟ್ಕೋಬೇಕು. ಎರಡೂ ಸೈಡು ಬಟ್ಟೆ ಕೊಟ್ಕೊಳ್ಳೋದ್ರಿಂದ ನಾವು ಸ್ಲೀವ್ಸ್ನ ಸ್ಟಿಚ್ಚಿಂಗ್ ಆದಮೇಲೆ ನಮ್ಮದು ಎರಡೂ ಭಾಗನೂ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ. ಒಂದೇ ಭಾಗದಲ್ಲಿ ಪೂರ್ತಿಯಾಗಿ ಇಲ್ಲ ಬ್ಯಾಕು ಇಲ್ಲ ಫ್ರಂಟ್ಗೆ ಜಾಸ್ತಿ ಕೊಟ್ಕೊಂಡಾಗ ಅದು ಹೊರಗಡೆ ಜಾಸ್ತಿ ಕಾಣಿಸುತ್ತೆ. ಆವಾಗ ಚೆನ್ನಾಗಿ ಬರಲ್ಲ ಅದು. ಮತ್ತು ಏನಪ್ಪ ಅಂದರೆ, ಇದು ಒಂದೇ ಕಡೆ ಕೊಟ್ಬಿಟ್ಟಿದ್ದೀರಾ, ಇಷ್ಟೊಂದು ಪ್ಯಾಚ್ ಕಾಣಿಸ್ತಿದೆ ಅಂತೆಲ್ಲ ಕಸ್ಟಮರ್ ಕಂಪ್ಲೇಂಟ್ ಹೇಳೋ ಚಾನ್ಸ್ ಇರುತ್ತೆ. ಎರಡೂ ಸೈಡು ನಾವು ಪ್ಯಾಚ್ ಕೊಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಆದಷ್ಟು ನಾವು ಸ್ಟಿಚ್ ಮಾಡೋದು ತೋಳಿಂದ ಕೆಳಗಡೆ ಭಾಗಕ್ಕೆ ಹೋಗುತ್ತೆ. ಅದು ನಾವು ಪ್ಯಾಚ್ ಕೊಟ್ಟಿರೋದು ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ನೀವು ಯಾವಾಗಲೂ ಕೂಡ ಎರಡೂ ಕಡೆ ಪ್ಯಾಚ್ ಕೊಟ್ಕೊಳ್ಳಿ. ಎರಡೂ ಕಡೆ ಈ ರೀತಿ ಸ್ವಲ್ಪ ಸ್ವಲ್ಪನ ಪ್ಯಾಚ್ ಕೊಟ್ಕೊಳ್ಳೋದ್ರಿಂದ ಆದಷ್ಟು ಕೆಳಗಡೆಗೆ ಹೋಗುತ್ತೆ, ಕೆಳಗಡೆ ಕಂಕ್ಳು ಭಾಗಕ್ಕೆ ಹೋಗುತ್ತೆ. ಅದು ಪ್ಯಾಚ್ ಕೊಟ್ಟಿದ್ದೀವಿ ಅಂತ ಅಷ್ಟಾಗಿ ಕಾಣೋದಿಲ್ಲ. ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಈ ರೀತಿ ಎಲ್ಲ ಟಿಪ್ಸ್ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ರೀತಿ ಎಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ ಬಟ್ಟೆನ ಸೇರಿಸ್ಕೊತಿದ್ದೀವಲ್ಲ, ಅದನ್ನು ಕೂಡ ಅಷ್ಟೇ ಒಂದು ಅರ್ಧ ಇಂಚಷ್ಟು ಇವಾಗ ನಾನು ಎರಡೂ ಸೈಡು ಏನು ಪ್ಯಾಚ್ ಕೊಟ್ಕೋತಿದ್ದೀನಿ ಅದನ್ನು ನೀಟಾಗಿ ಪ್ಯಾಚ್ ಕೊಟ್ಕೋಬೇಕು. ಪ್ಯಾಚ್ ಕೊಟ್ಕೊಂಡ್ಮೇಲೆ ಕಸ್ಟಮರ್ ಈಜೋಗುತ್ತೆ ಅಂತ ತಂದ್ಕೊಡುವಂಥ ಚಾನ್ಸ್ ಇರುತ್ತೆ. ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೋಬೇಕಾದ್ರೆ ಕ್ಲಾತ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕ್ಲಾತು ತುಂಬಾ ಸಾಫ್ಟ್ ಇರುತ್ತೆ, ಈಜೋಗ್ಬಿಡುತ್ತೆ. ಅದನ್ನು ಕೂಡ ನೋಡಿಕೊಂಡು ಒಂದು ಅರ್ಧ ಇಂಚಷ್ಟು ನೀವು ಸೇರಿಸ್ಕೊಂಡು ಅದಕ್ಕೆ ಒಂದಿಲ್ಲ ಅಂದರೆ 2 ಸ್ಟಿಚ್ನ ಹಾಕ್ಕೊಳ್ಳಿ ನೀಟಾಗಿ. ಇವಾಗ ನೋಡಿ, ಅದನ್ನು ನೀಟಾಗಿ ಇಟ್ಕೋಬೇಕು. ನಾವು ಲೈನಿಂಗ್ನ ಸೇರಿಸುವಾಗಲೇ ನೀಟಾಗಿ ಇಟ್ಕೋಬೇಕು. ಎರಡೂ ಸೈಡು ನಾವೇನು ಪ್ಯಾಚ್ ಕೊಟ್ಕೊಂಡಿದ್ದೀವಿ ಅದು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಬರಬೇಕು. ಆ ರೀತಿ ಇಟ್ಕೊಂಡು ಇವಾಗ ನಾವು ಮಾರ್ಕ್ ಮಾಡಿರ್ತೀವಲ್ಲ ಎಷ್ಟು ಒಳಗಡೆಗೆ ಹೋಗಬೇಕು ಒಂದು ಅರ್ಧ ಇಂಚು ಅಂತ, ಅದನ್ನು ಅದ್ರ ಮೇಲೆ ಸ್ಟಿಚ್ ಹಾಕೋತೀನಿ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಸ್ಟಿಚ್ ಹಾಕೋತೀನಿ. ಸ್ಲೀವ್ಸ್ನ ಸೇರಿಸ್ಬೇಕಾದ್ರೂ ಕೂಡ ಈ ರೀತಿ ಎಲ್ಲ ಫಿನಿಶಿಂಗ್ ಕೊಡೋದನ್ನು ನೋಡ್ಕೋಬೇಕು. ಈ ರೀತಿ ನಾವು ಸ್ಟಿಚ್ ಮಾಡಿದಾಗ ಆದಷ್ಟು ನಾವು ಪ್ಯಾಚ್ ಕೊಟ್ಟಿದ್ದೀವಿ ಅನ್ನೋದು ಕಂಡು ಬರಲ್ಲ. ಮತ್ತು ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಬ್ಯಾಕ್ ಸೈಡಿಗೆ ಪ್ಯಾಚ್ ಕೊಡೋಣ ಅಂತ ಕೊಟ್ಟಿರ್ತೀವಿ, ಆದರೆ ಅದು ಫ್ರಂಟ್ ಸೈಡಿಗೆ ಬಂದುಬಿಟ್ಟಿರುತ್ತೆ. ಆವಾಗ ಫ್ರಂಟಿಗೆ ಈ ರೀತಿ ಪ್ಯಾಚ್ ಮಾಡಿದ್ದೀರಾ, ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಕಸ್ಟಮರ್ ಕಂಪ್ಲೇಂಟ್ ಮಾಡುವಂಥ ಚಾನ್ಸ್ ಇರುತ್ತೆ. ನೋಡಿ, ಇವಾಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚ್ ಬೇಕು ಅಂದರೆ ಸ್ಟಿಚ್ಚಿಂಗು ಮಾಡ್ಕೋಬೋದು. ಈ ರೀತಿ ಪ್ಯಾಚ್ ಮಾಡಿಕೊಂಡು ಎಮ್ಮಿಂಗ್ನೇ ಮಾಡಬೇಕು ಅನ್ನೋ ಹಾಗೇನಿಲ್ಲ, ಇಲ್ಲ ಸ್ಟಿಚ್ಚಿಂಗೇ ಮಾಡಬೇಕು ಅನ್ನೋ ಹಾಗೇನಿಲ್ಲ. ನಿಮಗೆ ಯಾವ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಆದಷ್ಟು ಬ್ಲೌಸಲ್ಲಿ ಏನಿದೆ ಎಮ್ಮಿಂಗ್ ಇದೆಯೋ ಸ್ಟಿಚ್ಚಿಂಗ್ ಇದೆಯೋ ಅದನ್ನು ನೋಡಿಕೊಂಡು ಕೂಡ ನಾನು ಮಾಡ್ತೀನಿ. ನೀವು ಅದನ್ನು ನೋಡ್ಕೊಂಡು ಕೂಡ ಮಾಡಿ. ಆದರೆ ಪ್ಯಾಚ್ ಇದೆ, ಈ ರೀತಿ ಬ್ಲೌಸ್ ಪೀಸ್ ಸಾಕಾಗ್ತಿಲ್ಲ ಅನ್ನೋ ಹಾಗಿದ್ರೆ ನೀವು ಆದಷ್ಟು ಈ ರೀತಿ ಎರಡೂ ಸೈಡು ಪ್ಯಾಚ್ ಕೊಟ್ಕೊಳ್ಳಿ. ತುಂಬ ನೀಟಾಗೂ ಕಾಣಿಸುತ್ತೆ. ಆದಷ್ಟು ಕೆಳಭಾಗಕ್ಕೆ ಹೋಗುತ್ತೆ, ಕಂಕ್ಳು ಭಾಗಕ್ಕೆ ಹೋಗೋದ್ರಿಂದ ನಾವು ಪ್ಯಾಚ್ ಕೊಟ್ಟಿದ್ದೀವಿ ಅನ್ನೋದು ಅಷ್ಟಾಗಿ ಕಂಡು ಬರಲ್ಲ. ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ನಾನು ಆವಾಗಲೇ ಹೇಳ್ದಾಗೆ ಫ್ರಂಟ್ ಸೈಡಿಗೆ ಬಂದುಬಿಟ್ರೆ ಅದು ನೋಡೋದಕ್ಕೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಫ್ರಂಟಿಗೆ ಕೊಟ್ಬಿಟ್ಟಿದ್ದೀರಾ ನೀವು ಪ್ಯಾಚು, ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಕಸ್ಟಮರ್ ಕಂಪ್ಲೇಂಟ್ ಮಾಡೋ ಚಾನ್ಸ್ ಇರುತ್ತೆ. ಅದನ್ನೆಲ್ಲ ಬಿಚ್ಚೇ ರೆಡಿ ಮಾಡಿಕೊಡಿ. ಕೆಲವೊಬ್ಬರು ಕಸ್ಟಮರ್ ಅದನ್ನು ಒಪ್ಪೋದೇ ಇಲ್ಲ, ಬಿಚ್ಚೇ ರೆಡಿ ಮಾಡಿಕೊಡಿ ಅಂತ ತಂದುಕೊಡ್ತಾರೆ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಕೊಟ್ಕೊಳ್ಳೋದ್ರಿಂದ ಎರಡೂ ಸೈಡು ಸ್ವಲ್ಪ ಸ್ವಲ್ಪನೇ ಬಂದು ಒಂದು ಅರ್ಧ ಇಂಚು, 1/4 ಇಂಚು, 1 ಇಂಚು ಇಷ್ಟು ಬರುತ್ತೆ. ಆವಾಗ ಕಂಕ್ಳು ಭಾಗಕ್ಕೆ ಹೋಗುತ್ತೆ, ಕೆಳಗಡೆಗೆ ಮೇಲೆಲ್ಲೂ ಕಾಣಿಸಲ್ಲ. ಅದೇ ನಾವು ಒಂದೇ ಸೈಡು ಕೊಟ್ಕೊಂಡ್ರೆ ಏನಾಗುತ್ತೆ ಅಂದರೆ 1 ಇಂಚು, 2 ಇಂಚು, 2.5 ಇಂಚು ಈ ರೀತಿಯಾಗಿ ಮೇಲ್ಭಾಗಕ್ಕೆ ಕಾಣಿಸುತ್ತೆ. ಆ ರೀತಿ ಮಾಡ್ಕೋಬೇಡಿ ಹೊಸ್ದಾಗಿ ಕಲಿತಿರುವಂಥವ್ರು. ಈ ರೀತಿಯೆಲ್ಲ ನೀವು ಮಾಡಿಕೊಂಡು ಅದನ್ನು ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ಗಳು ಕೂಡ ಜಾಸ್ತಿ ಆಗ್ತಾರೆ, ಫಿನಿಶಿಂಗ್ ಕೂಡ ಚೆನ್ನಾಗಿ ಕೊಡ್ತಾರೆ. ನಾವು ಅಳತೆ ಎಷ್ಟು ಕರೆಕ್ಟಾಗಿ ಇರಬೇಕು ಅನ್ಕೋತೀವಿ ಅಷ್ಟೇ ಚೆನ್ನಾಗಿ ನೋಡೋದಕ್ಕೂ ಕಾಣಬೇಕು, ಕಸ್ಟಮರ್ಗೆ ಇಷ್ಟ ಆಗಬೇಕು. ಪರವಾಗಿಲ್ಲ, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಸ್ಟಿಚ್
ಸ್ಟಿಚ್ಚಿಂಗ್ ಹೊಲಿಗೆಗಳು ಕೂಡ ತುಂಬ ಚೆನ್ನಾಗಿದೆ. ಈಗ ಕರೆಕ್ಟಾಗಿ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ, ಅದೆಲ್ಲ ತಪ್ಪು ಅಷ್ಟಾಗಿ ಕಾಣಲ್ಲ ಅನ್ನೋದಿದ್ರೆ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಿ. ನೋಡಿ, ಎರಡೂ ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಂಡೆ. ಇವಾಗ ನೋಡಿ, ಎರಡನ್ನೂ ತೋರಿಸ್ತೀನಿ ಎಲ್ಲಿಗೆ ಸೈಡ್ ಫಿನಿಶಿಂಗ್ ಬರುತ್ತೆ ಅಂತ. ನಾವು 2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಹೊಲಿಗೆ ಬರುತ್ತೆ ನೋಡಿ. ಈ ರೀತಿ 2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಹೊಲಿಗೆ ಬರೋದ್ರಿಂದ ಆದಷ್ಟು ನಾವು ಜಾಸ್ತಿ ಪ್ಯಾಚ್ ಕೊಟ್ಟಿದ್ದೀವಿ ಅಂತಾಗಲಿ ಪ್ಯಾಚ್ ಮಾಡಿದ್ದೀವಿ ಅನ್ನೋದಾಗಲಿ ಕಂಡು ಬರೋದಿಲ್ಲ. ಆವಾಗ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಈ ರೀತಿ ನೀವು ಸ್ಟಿಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.